ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಶ್ರೀ ಮಾರಿಕಾಂಬಾ ದೇವಿ ಜಾತ್ರಾ ಮಹೋತ್ಸವದ ವಿಡಿಯೋ. ರಿಪ್ಪನ್ಪೇಟೆ ಸಮೀಪದ ಕೆಂಚನಾಲದಲ್ಲಿ ನಡೀತಾ ಇರುವಂಥ ಈ ಜಾತ್ರೆ ಇತಿಹಾಸ ಪ್ರಸಿದ್ಧ ಮಾರಿ ಜಾತ್ರೆ ಎನ್ನುವಂಥ ಹೆಸರನ್ನು ಪಡ್ಕೊಂಡಿದೆ. ರೀಸೆಂಟಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಹ ಆಗಿದೆ. ತುಂಬ ಅದ್ಭುತವಾಗಿ ದೇವಸ್ಥಾನದ ಕಲಾವಿನ್ಯಾಸವನ್ನು ಮಾಡಿದ್ದಾರೆ. ಈ ಒಂದು ದೇವಸ್ಥಾನದ ಜಾತ್ರೆಗೆ ಮಾರಿ ಜಾತ್ರೆ, ಕೆಂಚನಾಲದ ಮಾರಿ ಜಾತ್ರೆ, ಮೊಸರೂರು ಮಾರಿ ಜಾತ್ರೆ ಹೀಗೆ ಹಲವಾರು ಹೆಸರುಗಳಿಂದ ಕರೀತಾರೆ. ಸೊ ಕೆಂಚನಾಲದ ಜಾತ್ರೆ ಮತ್ತು ಮೊಸರೂರು ಜಾತ್ರೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದಕ್ಕೆ ಕಾರಣ ಇಲ್ಲಿಯ ದೇವಿಯಾದಂತಹ ಮಾರಿಯಮ್ಮನ ಗಂಡನ ಮನೆ ಕೆಂಚನಾಲ ಆದರೆ ತಾಯಿಯ ಮನೆ ಅಂದರೆ ತವರೂರು ಮೊಸರೂರು ಅಂತ ಹೇಳ್ತಾರೆ. ಹಾಗಾಗಿ ಇದಕ್ಕೆ ಮೊಸರೂರು ಜಾತ್ರೆ ಅಥವಾ ಕೆಂಚನಾಲದ ಜಾತ್ರೆ ಅಂತ ಎರಡು ಹೆಸರಿನಿಂದ ಕರೀತಾರೆ ಅನ್ನುವಂತಹ ಇತಿಹಾಸ ಇದೆ. ಮತ್ತೆ ಈ ಜಾತ್ರೆ ಇತಿಹಾಸ ಪ್ರಸಿದ್ಧವಾದಂತಹ ಜಾತ್ರೆ ಅಂತ ಹೇಳಿದೆ. ಸೊ ಇದಕ್ಕೂ ಕೂಡ ಕಾರಣ ಇದೆ. ವರ್ಷಕ್ಕೆ 2 ಬಾರಿ ಇಲ್ಲಿ ಜಾತ್ರೆಯನ್ನು ನಡೆಸ್ತಾರೆ. ಬೇಸಿಗೆಯ ದಿನದಂದು ಬುಧವಾರ ಹಾಗೂ ಮಳೆಗಾಲದ ಸಮಯದಲ್ಲಿ ಮಂಗಳವಾರ ಇಲ್ಲಿ ಜಾತ್ರೆಯನ್ನು ನಡೆಸಲಾಗುತ್ತೆ. ವರ್ಷಕ್ಕೆ 2 ಬಾರಿ ಇಲ್ಲಿ ಜಾತ್ರೆಯನ್ನು ನಡೆಸ್ತಾರೆ. ಕರ್ನಾಟಕದ ಯಾವುದೇ ಭಾಗದಲ್ಲೂ ಸಹ ವರ್ಷಕ್ಕೆ 2 ಬಾರಿ ಮಾಡುವಂತಹ ಮಾರಿ ಜಾತ್ರೆಗಳು ಇಲ್ಲ. ಹಾಗಾಗಿ ವರ್ಷಕ್ಕೆ 2 ಬಾರಿ ಮಾರಿ ಜಾತ್ರೆಯನ್ನು ಮಾಡುವ ಏಕೈಕ ಜಾತ್ರೆ ಈ ಕೆಂಚನಾಲದ ಜಾತ್ರೆ ಅಥವಾ ಮೊಸರೂರು ಜಾತ್ರೆ. ಹಾಗಾಗಿ ಇದರಿಂದನೇ ಇದು ಇತಿಹಾಸ ಪ್ರಸಿದ್ಧ ಜಾತ್ರೆ ಎನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಮಾರಿ ಸಾರ್ತಾರೆ, ಸುತ್ತಮುತ್ತದ ಎಲ್ಲ ಗ್ರಾಮಗಳಿಗೂ ಮಾರಿ ಸಾರೋರು ಬರ್ತಾರೆ. ನಾಗರಾಜ ಅನ್ನುವಂಥ ವ್ಯಕ್ತಿ ಪ್ರತಿಯೊಂದು ಗ್ರಾಮಗಳಿಗೂ ಹೋಗಿ ಇಂಥ ದಿನ ಜಾತ್ರೆ ಇದೆ ಅಂತ ಹೇಳಿ ಡಂಗೂರವನ್ನು ಬಾರಿಸ್ತಾ ಹೇಳ್ತಾ ಹೋಗ್ತಾರೆ. ಸೊ ಅದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರೆಲ್ಲ ಆ ವಿಡಿಯೋನ ಮಿಸ್ ಮಾಡಿದಿರೋ ನಾನು ಎಂಡಲ್ಲಿ ಹಾಕಿರ್ತೀನಿ, ಎಂಡ್ ಕಾರ್ಡು ಹೋಗಿ ನೋಡಿ. ಹಾಗೆ ನಾವು ಅಲ್ಲಿ ಜಾತ್ರೆ ಅಲ್ಲಿ ಚಿಕ್ಕ ಪುಟ್ಟ ಐಟಮ್ಗಳನ್ನ ತಗೊಳ್ತಾ ಇರುವ ಹಾಗೆ ಅಮ್ಮನ ರಥಬೀದಿ ಉತ್ಸವ ಸ್ಟಾರ್ಟ್ ಆಯಿತು. ನಾನು ಈ ಜಾತ್ರೆಗೆ ಹೋಗ್ತಾ ಸುಮಾರು 6 ವರ್ಷಗಳಾಗಿದೆ. ಸೊ ಯಾವತ್ತೂ ಸಹ ನನಗೆ ಈ ಒಂದು ರಥಬೀದಿ ಉತ್ಸವವನ್ನು ನೋಡೋದಕ್ಕೆ ಆಗಿರಲಿಲ್ಲ. ಸೊ ಈ ಸರಿ ಅವಕಾಶ ಸಿಕ್ತು. ಸಂಜೆ 6 ಗಂಟೆಗೆ ಈ ಒಂದು ಉತ್ಸವವನ್ನು ಹೊರಡಿಸ್ತಾರೆ. ದೇವಿಯ ರಥಬೀದಿ ಉತ್ಸವವನ್ನು ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೀಮಿತ ಏಕೈಕ ವ್ಯಕ್ತಿಯೊಬ್ಬರು ಈ ಒಂದು ಪಲ್ಲಕ್ಕಿಯನ್ನು ಹೊತ್ಕೊಂಡಿರ್ತಾರೆ. ಸೊ ರಥಬೀದಿ ಉತ್ಸವ ಹೋಗುವಾಗ ಭಕ್ತಾದಿಗಳು ಮಂಡಕ್ಕಿ ಮತ್ತು ಹೂವನ್ನು ದೇವಿಗೆ ಅರ್ಪಿಸ್ತಾ ಹೋಗ್ತಾರೆ. ಸೊ ತುಂಬ ಚೆನ್ನಾಗಿದೆ. ಸುತ್ತಮುತ್ತಲಲ್ಲಿ ಇರುವಂತಹ ಗ್ರಾಮಗಳೆಲ್ಲ ಪ್ರತಿಯೊಂದು ಮನೆಯಲ್ಲೂ ಈ ಒಂದು ಜಾತ್ರೆಗೆ ಪಾಲ್ಗೊಳ್ತಾರೆ. ಕಾರಣ ಈ ಒಂದು ಜಾತ್ರೆಗೆ ಬಂದು ಹಣ್ಣುಕಾಯಿ ಮಾಡಿಸಿ ಪ್ರಸಾದವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ವಿಶೇಷವಾದಂತಹ ಅಡುಗೆಯನ್ನು ಮಾಡಿ, ನಾನ್ ವೆಜ್ ಅಡುಗೆಯನ್ನು ಮಾಡಿ ಆ ಒಂದು ಎಡೆಗೆ ಇದು ಜಾತ್ರೆಯಿಂದ ತೊಗೊಂಡು ಹೋಗಿರುವಂಥ ಮಂಡಕ್ಕಿಯನ್ನು ಹಾಕಿದ್ರೇ ಆ ಒಂದು ಜಾತ್ರೆ ಕಂಪ್ಲೀಟ್ ಆಗತ್ತೆ ಅನ್ನುವಂತಹ ಒಂದು ಪ್ರತೀತಿಯನ್ನು ಇಲ್ಲಿ ನಡೆಸ್ಕೊಂಡು ಬಂದಿರೋದ್ರಿಂದ ಕಂಪಲ್ಸರಿ ಈ ಗ್ರಾಮದ ಸುತ್ತಮುತ್ತಲಿನ ಪ್ರತಿಯೊಂದು ಮನೆಯವರು ಈ ಒಂದು ಜಾತ್ರೆಯನ್ನು ಆಚರಿಸ್ತಾರೆ. ಹಾಗೆ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಸೊ ಯಾರಾದರೂ ಈ ಜಾತ್ರೆಯನ್ನು ನೋಡಿಲ್ಲ ಅಂತಂದರೆ ಒಮ್ಮೆ ಹೋಗಿ ಈ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬ್ಕೊಳ್ಳಿ. ತುಂಬ ಅದ್ಭುತವಾಗಿದೆ. ಹಾಗೆ ತುಂಬ ಶಕ್ತಿಶಾಲಿಯಾಗಿರುವಂತಹ ದೇವರು ಇದು. ಸೊ ಯಾರಿಗೆಲ್ಲ ಅವಕಾಶ ಇದೆಯೋ ಅವರೆಲ್ಲ ಒಂದು ಸತಿ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ. ಚಿಕ್ಕ ಪುಟ್ಟ ಐಟಮ್ಗಳನ್ನ ತೊಗೊಂಡು ನಾವು ಮನೆಗೆ ಬಂದ್ವಿ. ಥ್ಯಾಂಕ್ ಯು ಸೋ ಮಚ್.